ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಒಗ್ಗರಣೆ ರೈಸ್ ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ತುಂಬ ಬೇಗನೆ ಆಗುತ್ತೆ. ಈ ರೆಸಿಪಿ ಬ್ಯಾಚುಲರ್ಸ್ ಸಹ ಮಾಡ್ಬೋದು. ಏನು ಎಲ್ಲ ಐಟಮ್ಗಳು ಹಚ್ಕೊಂಡು ಇಟ್ಕೊಂಡ್ರೆ ಒಂದು 5-10 ನಿಮಿಷಕ್ಕೆ ಆಗೋಗುತ್ತೆ ಅಡುಗೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಇದಕ್ಕೆ ಏನೇನು ಬೇಕು ಅಂತ ಅಂದರೆ, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಟೊಮೊಟೊ ಬೇಕು, ಜೊತೆಗೆ ಈರುಳ್ಳಿ ಬೇಕು, ಗರಂ ಮಸಾಲ, ಖಾರದ ಪುಡಿ, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ಸೊ ಫ್ರೆಂಡ್ಸ್, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಗ್ಗರಣೆ ರೆಸಿಪಿ ನಮ್ಮ ಮನೆಯವ್ರಿಗೆ ಇವತ್ತು ಟಿಫನ್ ಬಾಕ್ಸ್ಗೆ ಮಾಡ್ತಾಯಿದ್ದೀನಿ. ಫಸ್ಟು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಅಷ್ಟೇ. ಒಗ್ಗರಣೆ ರೈಸ್ ಸೂಪರ್ ಟೇಸ್ಟಿಯಾಗಿ ಬರಬೇಕು ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಎಲ್ಲ ಜಾಸ್ತಿ ಹಾಕೋಬೇಕು. 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಖತ್ತಾಗಿರುತ್ತೆ, ಟೇಸ್ಟೂ ಸಖತ್ತಾಗಿರುತ್ತೆ. 1-2 ಸುಮ್ಮನೆ ಫ್ಲೇವರ್ಗೋಸ್ಕರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಖಾರದ ಪುಡಿ ಹಾಕ್ಬೇಕಲ್ವ ಲಾಸ್ಟಿಗೆ, ಅದಕ್ಕೆ ಇದು ಸುಮ್ಮನೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕಿ, ಟೇಸ್ಟ್ ಮಾತ್ರ ಒಗ್ಗರಣೆ ರೈಸ್ ಸೂಪರಾಗಿರುತ್ತೆ. ನಮ್ಮ ಮನೆಯವರು ಕಾರ್ ವಾಷಿಂಗಿಗೆ ಹೋಗಿದ್ರು ಕೆಳಗೆ. ಏನು ರೂಪ ಮನೆಯೆಲ್ಲ ಘಮ ಘಮ ಅನ್ನಿಸ್ತಿದ್ಯಾ ಅಂತ ಹೇಳಿದ್ರು. ಈಗ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಈರುಳ್ಳಿ ಹಾಕ್ಕೊಳ್ಳೋಣ. 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು, ಸಣ್ಣದಾಗಿ ಹಚ್ಚಿ ಎಗ್ ಬುರ್ಜಿಗೆ ಹಚ್ತೀವಲ್ಲ ಆ ಥರ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಗೋಲ್ಡನ್ ಕಲರ್ ಫ್ರೈ ಆಗಬೇಕು ಅಂತ ಏನಿಲ್ಲ, ನಾರ್ಮಲಾಗಿ ಫ್ರೈ ಆದರೂ ಸಾಕು. ಟೊಮೊಟೊ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದೇ ಟೊಮೊಟೊ ಹಚ್ಕೊಂಡಿರೋದು. ನನಗೆ ಈ ರೆಸಿಪಿನ ಯಾರು ಹೇಳ್ಕೊಟ್ರು ಅಂದರೆ ನನ್ನ ಫ್ರೆಂಡ್ ಆಶಾ ಅವ್ರು ಹೇಳ್ಕೊಟ್ರು. ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕ್ಕೊಳ್ಳಿ. ನನಗಿಲ್ಲಿ 1 ಟೀ ಸ್ಪೂನ್ ಅಷ್ಟೇ ಬೇಕಾಗಿದ್ದು ಹಾಕ್ಕೊಂಡೆ. ಚೆನ್ನಾಗಿದೆಲ್ಲ ಫ್ರೈ ಆಗಬೇಕು. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೀಡಿಯಮ್ ಉರಿಯೇ ಇಟ್ಟು ಚೆನ್ನಾಗಿ ಬೇಯಿಸ್ತಿದ್ದೀನಿ. ಇಲ್ಲ ಅಂದರೆ ಅದು ಸೀದೋಗ್ಬಿಡುತ್ತೆ ಈರುಳ್ಳಿ ಎಲ್ಲ. ಟೇಸ್ಟ್ ಹೆಂಗಿರುತ್ತೆ ಅಂದರೆ ಈ ರೆಸಿಪಿ ನನ್ನ ಗಂಡ ಪದೇ ಮಾಡಿಕೊಡು ಅಂತಂದು. ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಈ ರೆಸಿಪಿನ. ಈಗ ನಾನು ಇಲ್ಲಿ 2 ಟೀ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೋತಾಯಿದ್ದೀನಿ. ಇದೇ ನಮಗೆ ಮೇಯ್ನ್ ಫ್ಲೇವರು. 1 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಅಲ್ಲೇ ಹಸಿಮೆಣ್ಸಿನ್ಕಾಯಿ ಬರೀ 3 ಹಾಕ್ಕೊಂಡಿದ್ನಲ್ವ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ನೀರು ಬೇಕು ಅನಿಸುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡೆ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಲಾಸ್ಟಿಗೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಅಥವಾ ಅನ್ನ ಕಲಿಸ್ತೀವಲ್ವ ಆವಾಗ ಹಾಕಿದ್ರೂ ಸಖತ್ತಾಗಿರುತ್ತೆ. ನಾನಿವಾಗ ಸೋನಾ ಮಸೂರಿ ಅಕ್ಕಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ, ಕಲಿಸ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಇವಾಗ ಮಾರ್ನಿಂಗ್ ಟಿಫನ್ನು ಮಾಡ್ತಾಯಿದ್ದೀನಿ ನಾನು. ಈ ರೆಸಿಪಿ ಅಂದರೆ ಅವ್ರಿಗೆ ಭಾಳ ತುಂಬ ಇಷ್ಟ. ನೀವು ಒಂದ್ಸತಿ ಮನೆಯಲ್ಲೆಲ್ಲ ಟ್ರೈ ಮಾಡಿ. ಬ್ಯಾಚುಲರ್ಸ್ಗೂ, ಪಿ ಜಿಲಿರೋ ಹುಡುಗಿರ್ಗೂ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ಕೆಲಸದಿಂದ ಬಂದಿರ್ತಾರೆ, ಏನು ಅಡುಗೆ ಮಾಡಬೇಕು ಅಂತ ಅವ್ರಿಗೆ ತೋಚಲ್ಲ. ಅದಕ್ಕೆ ಈ ಒಂದು 5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಈ ರೆಸಿಪಿ. ಈ ಒಗ್ಗರಣೆ ರೆಸಿಪಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಒಳ್ಳೆ ರೆಸಿಪಿ ಇದು, ಒಳ್ಳೆ ಟೇಸ್ಟಿಯಾಗಿರುತ್ತೆ. ನಾನಂತೂ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದೀನಿ, ವಾರಕ್ಕೊಂದ್ಸತಿ ಆಯ್ತು ಈ ಒಗ್ಗರಣೆ ರೈಸ್ ಮಾಡ್ತೀನಿ ಅಂತ. ಸೊ ಇವಾಗ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ನೋಡಿ. 2 ಬಾಕ್ಸ್ ಇದೆ, ಮಧ್ಯಾಹ್ನ ಮತ್ತು ಬೆಳಿಗ್ಗೆ 2ಕ್ಕೂ ರೈಸ್, ಒಗ್ಗರಣೆ ರೈಸೇ ತೊಗೊಂಡು ಹೋಗ್ತಿದ್ದಾರೆ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಗೆ ಹೇಳೋದು ನಾನು ಒಂದೇ, ಬೆಳಗ್ಗೆ ಅಥವಾ ಸಾಯಂಕಾಲ ನಿಮ್ಗೆ ಯಾವಾಗ 1 ಟೈಮ್ ರೈಸ್ ತಿನ್ನಬೇಕು ಅಥವಾ ಬೆಳಗ್ಗೆ ಟಿಫನ್ ಮಾಡಬೇಕು ಅನ್ಸುತ್ತೋ ಟ್ರೈ ಮಾಡಿ. ಒಂದು ಸತಿ ನೋಡಿರಿ, ಇಷ್ಟ ಆದರೆ ಪರ್ಮನೆಂಟ್ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ಬಿಟ್ಬಿಡಿ. ನನ್ನ ಗಂಡ ಪದೇ ಒಗ್ಗರಣೆ ರೈಸ್ ಮಾಡಿಕೊಡು ಅಂತ ಹೇಳ್ತಾರೆ. ಒಂಥರ ಚೆನ್ನಾಗಿರುತ್ತೆ ಇದು. ಸೊ ಫ್ರೆಂಡ್ಸ್, ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.